ಗುಡ್ ಮಾರ್ನಿಂಗ್. ಇವತ್ತು ನಾವು ಅದೀವಿ ಹತ್ತನೇ ತಾಲೂಕು ಚಳ್ಳಕೆರೆ ಅಂತ ಗ್ರಾಮ, ರಾಮ ಜಿಲ್ಲಾ. ಸೊ ಈಗ ಒಂದು 18 ತಾರೀಕಿಂದ ಜಾತ್ರೆ ಸ್ಟಾರ್ಟ್ ಆಗೋದೈತೆ, ಅದಕ್ಕೆಲ್ಲ ತಯಾರಿ ನಡೆಸ್ಯಾರ. ಸೊ ಸ್ವಾಮಿಗಳು ಇಲ್ಲಿ ಬರೋದಿಲ್ಲ, ಸ್ವಾಮಿಗಳು ಭೇಟಿಯಾಗಿ ಹೋಗ್ಬೇಕಂತ ಬಂದಿದ್ವಿ. ನೋಡೋಣ ಹೆಂಗೈತೆ, ಎಲ್ಲ ತಯಾರಿ ನಡೆಸ್ಯಾರ ನೋಡ್ರಿ, ಎಲ್ಲ ಪ್ರಸಾದ. ಸೊ ನೋಡ್ರಿ, ಚಳ್ಳಕೆರೆ ಜಾತ್ರೆ 18 ತಾರೀಕಿಂದ ಚಾಲೂ ಐತಿ, ಬರ್ರಿ. ಜಾತ್ರೆ ಪುರಾಣಮಂಗಲ್ರಿ. 19ನೇ ತಾರೀಕು ತೇರಿ, 20ನೇ ತಾರೀಕು ಬಂತ್ರಿ, 22ನೇ ತಾರೀಕು ಕುಸ್ತ್ರಿ, 22ನೇ ತಾರೀಕು ಮಠ ಬಂದಿದ್ರಿ. ಚಳ್ಳಕೆರೆ ಜಾತ್ರೆ ಅವ್ರೇನೇನು ತಪ್ಪ ಮಾಡಲ್ಲೇನ್ರಿ? ಸೇವಾ ಯುಗಾದಿ ಅಕ್ಕಿತವರೆಗೆ ಒಂದು ಪರ್ಯಂತ ಸೇವಾ ಮಾಡ್ತೀವಿ. ನಾವು ಈಗ 30 ವರ್ಷ ಹತ್ರ ನಮ್ಮ ಬಾಬಾರು ಹೇಳಿದ್ರೆ ನಮಗೂ ಲಾಭ ಆಗೈತೆ ರೀ. ನಮ್ದು 2 ಎಕರೆ ಮೊದಲ ನಮ್ಮ ಅಪ್ಪರ ಪಾಲು ಬಂದು 2 ಎಕರೆ ಜಮೀನು, ಅದ್ರ ಮೇಲೆ ಸದಾ ಸೇವಾ ಮಾಡಿ 10 ಎಕರೆ ಜಮೀನು ಬೆಳೆಸಿದ್ವಿ. ನಡ್ಕೊಂಡು ಭಕ್ತರಿಗೆ ಎಲ್ಲರಿಗೂ ಅನುಕೂಲ ಆಗೈತೆ ರೀ. ಎಲ್ಲರೂ ಭಿಕ್ಷಾಪತಿ ಇದ್ದಾರೆ, ಲಕ್ಷಾಪತಿನೂ ಆಗ್ಯಾರ. ಈಗೆಲ್ಲ ಸದಾ ಸೇವಾ ಮಾಡಿದ್ರೆ ಎಲ್ಲ ಅನುಕೂಲ ಆಗೈತೆ ರೀ. ನಮ್ಮದು ಮೊದಲ 2 ಎಕರೆ ಜಮೀನು, 2 ಎಕರೆ ಮೇಲೆ ರೀ ನಾವು 10 ಎಕರೆ ಜಮೀನು ಬೆಳೆಸಿದ್ವಿ. ಒಂದು ದಾಟಿ ಸ್ಲಾಬ್ ಮನೆಯನ್ನು ಕಟ್ಟಿದ್ವಿ. ಈಗ ಬಾಯಿ ಬೋರ್ ಎಲ್ಲ ಅನುಕೂಲ ಐತೆ. 35 ವರ್ಷ ಸದ ನಮ್ಮ ಅಪ್ಪ ಮಾಡ್ಕೊಂಡು ಬಂದರೆ ಈಗ 15 ವರ್ಷ ನಾವು ಮಾಡುತ್ತೆ. ನಮಗೆಲ್ಲ ಅನುಕೂಲ ಒಂದು ದನ ಹಾಕ್ರೆ ಹುಷಾರಿದ್ರಿ ಮ್ಯಾಲೆ ಕಟ್ಟಿದ್ವಿ. ಎಷ್ಟು ವರ್ಷದಿಂದ ನೀವು ಮಾಡ್ತಾ ಇದ್ರಿ? ನಾವು ನಮ್ಮ ಬಾಬಾ ಹಿಡಿದ್ರೆ 35 ವರ್ಷ. ಯಾವ ನಮ್ಮ ಚಳ್ಳಕೆರೆ ಏನು ಹೆಸರು? ದುಂಡಪ್ಪ ಮಾಡಿ. ದುಂಡಪ್ಪ ಮಾಡಿ. ನೀವು ಪಾರಂಪರಿಕವಾಗಿ ನಮ್ಮ ಪಾರಂಪರಿಕ ಇದು ನಮ್ಮ ಬಾಬಾ ಹಿಡಿದ್ರೆ ನಾವು ಅಜ್ಜ ಮುತ್ತಾದ್ರಿ, ನಮ್ಮ ಮುತ್ತಾದ್ರಿ ಅವರೇ ಇನ್ನು ಈಚೆ ಶಿವಮಿತ್ತದ್ರಲ್ಲೇ ಆ ಶಿವಮಿತ್ತದ್ರು ಇದ್ದರು. ಈಗ ನಮ್ಮ ಬಾಬಾರ್ದು ಈಚೆ ಮುತ್ತಂಗಡಿ ಬಂದ್ರೆ ನಡೆಯೋದು ಸರ್, ಸಾಧಿಸ್ಬೇಕಾದ್ರೆ ಶಿವಮಿತ್ತಂದು ನಾವೈತಿ ಇಲ್ಲಿ ಮಾಡೋದ್ರಿಂದ ನಿಮಗೆ ಲಾಭ ಆಗಿದೆ? ನಮಗೂ ಲಾಭ ಆಗಿದೆ ಸರ್. ನಮಗೂ ಮೊದಲು ನಮ್ಗೆ 2 ಎಕರೆ ಜಮೀನು, ನಾವು ನಿಮ್ಮ ಸಾಕೋರಲ್ಲಿ ಚಿತ್ತಾನೆ ಇದು ಮಾಡಿ ಬಂದದ್ದು. ಈ ಸಹಜ ಆಶೀರ್ವಾದ ಅಂದರೆ ನಮಗೂ ಒಂದು ರೇಟ್ ಸಿಕ್ಕಿದ್ರೆ 10 ಎಕರೆ ಜಮೀನು ತೊಗೊಂಡಿದ್ವಿ. ಇಲ್ಲಿ ನಾವು ಕಣ್ಣಿ ಹೊಡೆವ. ನೀವು ಎಲ್ಲರೂ ಇಲ್ಲಿ ಸೇವಾ ಮನೋಭಾವದಿಂದ ಮಾಡ್ತೀರಿ, ಏನು ಪಗಾರದಿಂದ ಮಾಡ್ತೀರಿ? ನಿನ್ನ ಹೆಸರೇ ನೀವು ಕೇಳ್ಸಂಗಿಲ್ಲ. ಹಾಂ ಅವ ನಿಮ್ಮ ಹೆಸರು ಏನ್ರಿ? ಈ ಕಡೆ ಮುಖ ಬಡಿ ಹೇಳಿ. ಗೌರವ ನಾಯ್ಕ. ಎಷ್ಟು ವರ್ಷದಿಂದ ನೀವು ಇಲ್ಲಿ ಇಷ್ಟೆಲ್ಲ ಅಕ್ಕ ಫೋನ್ ಮಾಡ್ತಾ ಇದ್ರು? ಹಾಂ ಹಾಂ. ಈಗ ನೀವು ಚಳ್ಳಕೆರೆ ಅವರಲ್ಲ, ಇಲ್ಲಿ ಬರ್ಬೇಕಂತೇಳಿ ನಿಮ್ಗೆ ಯಾಕೆ ಅನಿಸ್ತು? ಇಲ್ಲ, ಏನು ಅಕರ್ಷಣೆಯಿಂದ ಬಂದ್ರು, ಏನು ಯಾರು ಒತ್ತಾಯದಿಂದ ನಿಮ್ಗೆ ಬಂದ್ರು? ಹಾಂ. ಇಲ್ಲಿ ಅಪ್ಪಗಳು ನೀವು ಅಪ್ಪಗಳಿಂದ ಇಲ್ಲಿ ಬರ್ಲಿಕ್ಕೆ 8 ವರ್ಷ ಆಯಿತು. ಆಗಿಂದ ಬರ್ತೀರಿ. ಇಲ್ಲಿ ಬರೋದ್ರಿಂದ ನಿಮಗೇನು ಲಾಭ? ರಗಡೆ. ಈಗ ನೋಡ್ರಿ, ಮುತ್ಯಾಗಳು ಮನ ಬುದ್ಧಿ ಚಿತ್ತ ಅಹಂಕಾರ ಚತುರ ಅಂತಃಕರಣಗಳದಾವ. ಅಂತಃಕರಣದಿಂದ ನಿಮ್ಗೆಲ್ಲರಿಗೂ ಆಶೀರ್ವಾದ ಮಾಡ್ತಾರೋ. ನೀವು ಎಷ್ಟು ವರ್ಷ ಆಯ್ತು ಇಲ್ಲಿ ಬರ್ತೀರಿ? ಹೌದ್ರಿ. ಹಾಂ 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 ಹಾಂ. ಈಗ ಜಾತ್ರೆ ಐತೆ ಅಂತ ಹೇಳಿ ಎಲ್ಲ ಮಠ ಐತಿ. ನಾವು ಹಾಂ ಹಾಂ ಹಾಂ. ಬಂದೇನ್ರಿ ಹಾಂ ಮಠ ಐತೆ ಅಂತ ಹೇಳಿ ಗೊತ್ತಿಲ್ಲಾಗಿತ್ರಿ ಇಲ್ಲಿ. ಅವರೇ ಈಗ ಹೇಳಿ ಕರ್ಕೊಂಡು ಬಂದಿದ್ದು ನಮಗೆ. ಉಂಟು ನೋಡ ಪುಣ್ಯ ನೋಡ್ರಿ.
ಅದೇ ಈಗ ಹೇಳ್ರಿ ಈಗ ಗೊತ್ತಾಯ್ತಲ್ಲ ಏನು ಬರ್ತೀವಿ ನಾವು ಹಾಂ ಬರ್ತೀವ್ರಲ್ಲ ನಮಗೆ ನೋಡ್ಕೊಂಡವ್ರಿಗೆ ಅದಾನ ನೋಡು ಒಟ್ಟ ಹಾಂ ರೀ ನಾವು ಭಕ್ತಿಲೆ ದುಡ್ದೀವಿ ಅಂದ್ರೆ ನಾ ಎಷ್ಟು ವರ್ಷ ಆಯ್ತು ರೀ ದಾಸೋಹ ಬೆಳಿಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆಯ್ತಂದ್ರೆ ರಾತ್ರಿ 9 ಗಂಟೆವರೆಗೂ ಪ್ರಸಾದ ಇರ್ತೈತಿ. ಏನೂ ಇಲ್ಲ ನಾವೀಗ ಎಷ್ಟು ಮಾಡಿದ್ರು ಕಡಿಮೆ ಇದೆ ಅಲ್ಲ ನಾವು ಸ್ವಲ್ಪ ತಗೊಂಡು ಮಾಡಿದ್ರು ಕಡಿಮೆ. ಇದು ಹೊಸಾದ್ ಕಟ್ಟಾರ ಗುರು ಚಕ್ರವರ್ತಿ. ಚಮಕೇರಿ ಮಠ ಗೋಶಾಲೆ ಇದು. ಎಲ್ಲ ಸ್ವಯಂ ಪ್ರೇರಿತವಾಗಿ ಬಂದು ಸೇವೆ ಮಾಡಿದ್ದಾರೆ. ಅವರು ಅನುಕೂಲ ಆಗ್ಯಾರ. ಈಗ ಅವ್ರು 30 ವರ್ಷ ಆಯಿತು. ಈಗ ನೋಡಿದ್ರಲ್ಲ ಅವ್ರ ಮಕ್ಕಳು ಒಬ್ಬರು ಡಾಕ್ಟರ್ ಅದಾರಂತ, ಒಬ್ರು ಇಂಜಿನಿಯರ್ ಅದಾರ. ಹೌದಾ? ಹೆಸರೇನ್ರಿ? ಹೆಸರು ಬರದ್ದಪ್ಪ ಆಯ್ತು ರೀ. ಅವ್ರ ಹೆಸರು ಸಾಹಸ ಮಾತಾಡ್ತೈತ್ರಿ. ದಾರ ಹೆಸರು ಹೇಳ್ಬೇಕು ಅವ್ರು ಕೇಳಿ. ನಾವು ಬರೋಣ್ರಿ ಅಲ್ಲಿ ಅವರ ಮುಖ್ಯ ಸಣ್ಣ ಮುಖ್ಯ ಆಯ್ತು. ಅವರು ಅಡುಗೆ ಮನೆಯಾಗ ಇರ್ತಾರೆ. ಕೇರಳ ಹಾಕೋರು ಇರ್ತಾರೆ ಮಂದಿ.